ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಅದ್ಭುತವಾಗಿರೋ ಸಿನಿಮಾ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಆ ಸಿನಿಮಾ ಯಾವುದು ಅಂತಂದ್ರೆ ಸಿಪಾಯಿ ಸಿನಿಮಾ. ನಾವೇನಾದ್ರೂ ಹಳೆ ಸಿನಿಮಾಗಳನ್ನ ನೋಡೋದಕ್ಕೆ ಶುರು ಮಾಡ್ತಂತಂದ್ರೆ ನಮಗೆ ಹೊಸ ಸಿನಿಮಾಗಳ ಮೇಲೆ ಇಂಟ್ರೆಸ್ಟೇ ಬರೋದಿಲ್ಲ ಮತ್ತು ಭರವಸೆ ಕೂಡ ಇಟ್ಕೊಳ್ಳಂಗಿಲ್ಲ. ಅಷ್ಟು ಅದ್ಭುತವಾಗಿರುತ್ತೆ ಹಳೆ ಸಿನಿಮಾಗಳು. ಆ ಒಂದಷ್ಟು ಹಳೆ ಸಿನಿಮಾಗಳಲ್ಲಿ ನಾವಿವತ್ತು ಆಯ್ಕೆ ಮಾಡಿಕೊಂಡಿರುವಂತ ಸಿನಿಮಾ ಯಾವುದು ಅಂತಂದ್ರೆ ಸಿಪಾಯಿ ಸಿನಿಮಾ. ಈ ಸಿನಿಮಾ 1996 ರಿಲೀಸ್ ಆಗುತ್ತೆ. 1990 ಹಾಗೂ 2000 ಅತಿ ಹೆಚ್ಚು ಬೇಡಿಕೆಯಲ್ಲಿದ್ದು ಶಿವರಾಜ್ ಕುಮಾರ್ ಅವರು, ರವಿಚಂದ್ರನ್ ಅವರು, ತೆಲುಗು ತಮಿಳು ಅಂತ ಬಂತಂದ್ರೆ ಕಮಲ್ ಹಾಸನ್ ಅವರು ಮತ್ತು ರಜನಿಕಾಂತ್ ಅವರು ಮತ್ತು ಚಿರಂಜೀವಿ ಅವರು, ಇಷ್ಟು ಜನ ಅತ್ಯಂತ ಬೇಡಿಕೆಯಲ್ಲಿರ್ತಾರೆ. ಇವ್ರ ಸಿನಿಮಾಗಳು ಹೆಂಗಿರುತ್ತೆ ಅಂತಂದ್ರೆ ರಿಲೀಸ್ ಆದ ತಕ್ಷಣ ಒಂದು ಕ್ರೇಜ್ ತರ ಇರುತ್ತೆ. ಈಗ ಹಿಂಗೆ ದರ್ಶನ್, ಸುದೀಪ್, ಯಶೋರ್ ಸಿನಿಮಾಗಳು ಬಂದ್ರೆ ಕ್ರೇಜ್ ಇರುತ್ತೆ, ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಇರ್ತಿತ್ತು ಆಗಿನ ಕಾಲದಲ್ಲಿ. ಯಾಕಂದ್ರೆ ರವಿಚಂದ್ರನ್ ಸಿನಿಮಾಗಳು ಇತ್ತಂತಂದ್ರೆ ಸಾಂಗ್ಸ್ಗಳು ಹಂಗಿರ್ತಿತ್ತು ಅವ್ರ ಸಿನಿಮಾದಲ್ಲಿ. ಸಿಪಾಯಿ ಸಿನಿಮಾದಲ್ಲಿ ಅವ್ರಿಗೆ ಹಂಸಲೇಖ ಅವರು ಜೊತೆಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ಪುಟ್ಟಂಜ ಸಿನಿಮಾ ಮಾಡಿದ್ರು. ಪುಟ್ಟಂಜ ಸಿನಿಮಾ ರಿಲೀಸ್ ಆಗಿ ಉಮಾಶ್ರೀ ಅವರು ಮತ್ತು ರವಿಚಂದ್ರನ್ ಅವರ ಒಂದು ಜೋಡಿ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಉಮಾಶ್ರೀ